ಸನ್ಫೀಸ್ಟ್ ಬಿಸ್ಕೆಟ್ ಫ್ಯಾಕ್ಟರಿ ವಿರುದ್ಧ ಕನ್ನಡಿಗ ಕಾರ್ಮಿಕರ ಸತ್ಯಾಗ್ರಹ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ಪಟ್ಟಣದ ಬಳಿ ಇರುವ ಸನ್ಫೀಸ್ಟ್ ಬಿಸ್ಕೆಟ್ ಫ್ಯಾಕ್ಟರಿ ಆಡಳಿತ ಮಂಡಳಿಯ ವಿರುದ್ಧ 200ಕ್ಕೂ ಅಧಿಕ ಕನ್ನಡಿಗ ಕಾರ್ಮಿಕರು ವಿವಿಧ ಬೇಡಿಕೆಗಳಿಗೆ ಆಗ್ರಹಿಸಿ ಕಳೆದ 9 ದಿನಗಳಿಂದ ಸತ್ಯಾಗ್ರಹ ನಡೆಸುತ್ತಿದ್ದಾರೆ. ಕಾರ್ಮಿಕರಿಗೆ ವಿನಾಕಾರಣ ಕಿರುಕುಳ ನೀಡುವುದು, ಕೆಲಸದ ಒತ್ತಡ ಹಾಕುವುದು ಹಾಗೂ ಕೆಲಸದ ಪಾಳಯಕ್ಕೆ ಕನ್ನಡಿಗರನ್ನು ಕಡೆಗಣಿಸುತ್ತಿರುವ ಬಿಸ್ಕೆಟ್ ಕಂಪನಿಯ ಆಡಳಿತ ಮಂಡಳಿಯ ವಿರುದ್ಧ ಕಾರ್ಮಿಕರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಸನ್ಫೀಸ್ಟ್ ಫುಡ್ ಕ್ರಿಯೇಷನ್ ಪ್ರೈವೇಟ್ ಲಿಮಿಟೆಡ್ ವರ್ಕರ್ಸ್ ಯೂನಿಯನ್ ಅಧ್ಯಕ್ಷ ರವಿಚಂದ್ರ ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಮಿಕರು ಸತ್ಯಾಗ್ರಹದಲ್ಲಿ ಪಾಲ್ಗೊಂಡಿದ್ದರು. ನಮ್ಮ ಹೋರಾಟಕ್ಕೆ ಇವರು ಸಹಾಯ ಮಾಡುತ್ತಿದ್ದಾರೆ. ಮಾಲೂರು ನಾಣ್ಯವನ್ನು ಅನ್ನ, ರೈಸು ಹಾಗೂ ತರಕಾರಿ ದಾನವಾಗಿ ಕೊಡ್ತಿದ್ದಾರೆ. ಇವರಿಬ್ಬರಿಗೂ ಧನ್ಯವಾದಗಳು. ನಾನು ಟೆಕ್ನಿಕಲ್ ಸಿಕ್ಕಿರೋಂಥ ಕೋಚ್ಗೆ ಇವರು ತಿಳ್ಕೊಂಡು ನಮಗೆ ಏನು ಮಾಡೋಕ್ಕಂತ ಅಂತ ನಮಗೆ ಫೋನ್ ಮಾಡ್ತಿದ್ದೆ. ಅದು ನಾವು ಆದ್ರಿಂದಾಗಿ ಮಾತಾಡಿ ಒಳ್ಳೆ ಸಿಗ್ತಾ ಇಲ್ಲ ಅಂತೇಳಿ ನಾನು ಅವ್ರಿಗೆ ವಿಚಾರಿಸಿದ್ದೆ. ಏನಾದರೂ ಸಹಾಯ ಬೇಕಂತ ಕೇಳಿದ್ರು. ಬೇಡ ನಮ್ಮ ಸಹಾಯ ನಿಮ್ಮ ಮಾತೇ ಸಾಕೊಂಡೆ. ಆದರೂ ಅವರು ಮಾತಿಗೆ ತಗೊಂಡು ಸಹಾಯ ಮಾಡ್ತಾರೆ. ಅವ್ರು ನಮ್ಮ ಕಡೆಯಿಂದ ನಾವು ಸಂಘ ರಚನೆ ಮಾಡ್ಕೊಂಡು 3-3.5 ವರ್ಷ ಆಗಿದೆ. ಇದುವರೆಗೂ ನಮ್ಮ ಸಂಘನ ಮಾನ್ಯ ಮಾಡಿಲ್ಲ. ಯಾವುದೇ ಕಾರಣಕ್ಕೆ ನಾವು ಸಂಘ ಒಪ್ಪಲ್ಲ, ಸಂಘ ಬೇಡ, ಸಂಘ ಬಿಟ್ಟು ನಿಮ್ಮ ಬೇಡಿಕೆ ಏನೈತೆ ಬನ್ನಿರಿ ನಾವು ಇದು ಮಾಡ್ತೀನಿ ಅಂತಾರೆ. ಏನು ಮಾಡ್ತೇವೆ ಸರಿ, ನಾವು ಇಲ್ಲೇ ಪ್ರತಿಭಟನೆ ಮಾಡ್ಕೊಂಡಿದ್ದೀರಿ. ಸೋಮವಾರ ಕೆಲಸಕ್ಕೆ ಬಂದಿದ್ದೀರಿ. ನಮ್ಮನ್ನು ಒಳಗಡೆ ಬಿಡ್ದಂಗೆ ಆಚೆ ಹಾಕಿದ್ದಾರೆ. ಇದುವರೆಗೂ ಲೇಡೀಸ್ಗೆ ಒಳಗಡೆ ಯಾವುದೇ ಥರದ ಅನುಕೂಲ ಆಗಲಿಲ್ಲ. ಯಾವ ರೀತಿ ಅಂದರೆ ಏನೋ ಒಂದು ಲೇಡೀಸ್ ಪ್ರಾಬ್ಲಮ್ ಇರ್ಬೋದು, ಅದೆಲ್ಲ ಇದಾದಾಗ ಕೂಡ ಅವರು ಕೆಲಸ ಮಾಡಬೇಕು. ಒಂದು ವ್ಯವಸ್ಥೆ ಮಾಡಿಕೊಟ್ಟಿಲ್ಲ. 2 ಮಾಡೋ ಜಾಗದಲ್ಲಿ ಒಬ್ಬರನ್ನ ಹಾಕೋದು, 3 ಮಾಡೋ ಜಾಗದಲ್ಲಿ ಒಬ್ಬರನ್ನ ಹಾಕೋದು, ಇದೇ ಥರ ಕಷ್ಟ ಕೊಡ್ತಾ ಇದ್ದಾರೆ. ಏನೇ ಒಂದು ಕೇಳಿದ್ರೇನೂ ರೆಸ್ಪಾನ್ಸ್ ಮಾಡಲ್ಲ. ಆ ಕಂಪ್ನಿ ಕಡೆ ಇರೋರ್ಗೆ ಮಾತ್ರ ಅವ್ರು ಏನು ಹೇಳ್ತಾರೋ ಅದೆಲ್ಲ ಕೇಳ್ತಾರೆ. ನಾವು ಕಂಪ್ನಿ ವರ್ಕರ್ಸ್ ಆಗಿನೇ ತಾನೇ ಇಷ್ಟು ವರ್ಷದಿಂದ ಕೆಲಸ ಮಾಡಿದ್ದೀರಿ. ಆದ್ರೂ ನಮ್ಮ ಕಷ್ಟ ಸುಖಗಳನ್ನ ಯಾರೂ ಅರ್ಥನೇ ಮಾಡ್ಕೊಂಡಿಲ್ಲ ಇದುವರೆಗೂ. ಅದರಿಂದ ನಾವು ತಾಳ್ಮೆಯಿಂದ 3.5 ವರ್ಷದಿಂದ ಕಾತಿದ್ದೀರಿ. ಆದ್ರೂ ಸರಿ ಹೋಗಿಲ್ಲ. ಅದಕ್ಕೋಸ್ಕರ ನಾವು ಗೇಟಲ್ಲಿ ಸೋಮವಾರ ಕೆಲಸಕ್ಕಂತ ಬಂದಿದ್ದೀರಿ. ಅವ್ರು ಒಳಗಡೆ ಬಿಟ್ಟಿಲ್ಲ. ಅದರಿಂದ ನಾವು ಪ್ರತಿಭಟನೆ ಮಾಡ್ಕೊಂಡಿದ್ದೀರಿ. ಆದ್ರೂ ಅವ್ರು ಏನು ಎತ್ತ ಅಂತ ಕೇಳ್ದೇ ನಮ್ಮನ್ನು ಈ ಬಿಸಿಲು ಮಳೆ ಗಾಳಿ ಅಂದಿರ ಕುಳಿಸಿದ್ದಾರೆ. ಇದು ಪರಿಹಾರ ಬೇಕು ಅಂತ ನಾವು ಇದೇ ರೀತಿ ಮುಂದುವರಿಸ್ತೀರಿ ಪ್ರತಿಭಟನೆ. ಏನೇ ಬರಲಿ, ಸಿಐಟಿಯು ಇನ್ಕಿಲಾಬ್ ಇನ್ಕಿಲಾಬ್ ಇನ್ಕಿಲಾಬ್. ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ, ಏತಕ್ಕಾಗಿ ಹೋರಾಟ. ಇನ್ಕಿಲಾಬ್ ಮ್ಯಾನೇಜ್ಮೆಂಟ್ಗೆ ಹೇಳಿ ಧಿಕ್ಕಾರ, FCPL ಆಡಳಿತ ಮಂಡಳಿಗೆ ಹೇಳಿ ಧಿಕ್ಕಾರ, FCPL ಆಡಳಿತ ಮಂಡಳಿಗೆ ಹೇಳಿ ಧಿಕ್ಕಾರ. ಸಿಐಟಿಯು ಸಿಐಟಿಯು ಸಿಐಟಿಯು. ಈಗ ಸಂಬಳ ಕಟ್ಟಾಗುತ್ತಲ್ಲ, ಏನು ಮಾಡ್ತೀರಾ? ಈ ಒಂದು ಧೈರ್ಯ ಕೊಡಿಬೇಡ ನಮ್ಮ ಅಪ್ಪ ನೋಡಿ. ನೀವೀಗ ಒಂದು ಸಕ್ಸಸ್ ನೋಡಿದ್ರಿ. ಏನು ಸಕ್ಸಸ್ ನೀವು ಸಂಘಟನೆ ಮಾಡಿ ಇಷ್ಟು ದಿವಸ ಆದ್ಮೇಲೆ ಇದುವರೆಗೂ ಲೀಡರ್ಸ್ ಅಂತ ಕರೆಸಿ ಮಾತಾಡದೇ ಇರೋರು ನಿನ್ನೆ ನಿಮ್ಮ ಲೀಡರ್ಸ್ ಕರೆದು ಮಾತಾಡ್ತಾರೆ. ಇದು ನಿಮ್ಗೆ ಸಕ್ಸಸ್ಸು ನಿಮ್ಮೆಲ್ಲರಿಗೂ ಸೇರಿದ್ದು. ಸೊ ನಿಮ್ಮೆಲ್ಲರಿಗೂ ಆ ಸಕ್ಸಸ್ಗೆ ಒಂದು ಶುಭಾಶಯಗಳು. ಅದರ ಮೂಲಕ ನಿಮಗೆ ಧನ್ಯವಾದ ತಿಳಿಸ್ತೀನಿ. ಸೊ ಸಕ್ಸಸ್ ಅನ್ನೋದು ಒಂದೇ ಸರಿ ನಾವು ಫ್ಲೈಟಲ್ಲಿ ಇರೋಂಥದ್ದು, ಲಿಫ್ಟಲ್ಲಿ ಇರೋಂಥದ್ದಲ್ಲ. ಸಕ್ಸಸ್ ಅನ್ನೋದ್ರ ಮೊದಲನೇ ಹೆಜ್ಜೆನೇ ನೀವು ಈಗೇನಿಲ್ಲಿ ಆಡಳಿತ ವರ್ಗದ ವಿರುದ್ಧ ತೊಡೆ ತಟ್ಟಿ ನಿಂತಿದ್ದೀರಾ, ಏನ್ ನಿನ್ನೆ ಮ್ಯಾನೇಜ್ಮೆಂಟ್ ಕರೆದು ನಿಮ್ಮನ್ನ ಮಾತಾಡುವಂಥ ಪರಿಸ್ಥಿತಿಗೆ ಇದು ನಿಮ್ಮ ಮೊದಲನೇ ಸಕ್ಸಸ್. ಇದೇ ನಿಮ್ಮ ಸಕ್ಸಸ್ನ ಮೊದಲನೇ ಹೆಜ್ಜೆ. ನೀವು ಖಂಡಿತ ಮುಂದಿನ ದಿನಗಳಲ್ಲಿ ಸಕ್ಸಸ್ ಆಗೇ ಆಗ್ತೀರಾ. ಅದ್ರ ಬಗ್ಗೆ ಯಾವುದೇ ಆತಂಕ ಆಗಲಿ ಹಿಂಜರಿಕೆ ಆಗಲಿ ಇಟ್ಕೊಳಕ್ಕೆ ಹೋಗ್ಬೇಡಿ. ಓಕೆನಾ? ಈ ಸಂಬಳ ಕಟ್ಟಾಗಲ್ಲ ನಿಮ್ಗೆ. ಯಾಕೆ ಅಂದರೆ ನೀವು ಸ್ಟ್ರೈಕ್ ಮಾಡ್ತಾ ಇಲ್ಲ, ಅಂದರೆ ನೀವು ಮುಷ್ಕರ ಮಾಡ್ತಾ ಇಲ್ಲ. ನಾವೇನಾದರೂ ನೋಟಿಸ್ ಕೊಟ್ಟು ನಾವು ಮುಷ್ಕರ ಮಾಡ್ತಾ ಇದ್ದೀವಿ ಅಂದರೆ ಸಂಬಳ ಕೊಡಲ್ಲ.
ಆದರೆ ನಾವು ಕೆಲಸಕ್ಕೆ ಬಂದಿದ್ದೀವಿ, ಕೆಲಸಕ್ಕೆ ಕೊಡದೇ ನಮ್ಮನ್ನು ಗೇಟಲ್ಲಿ ತಡೆ ಹಿಡ್ದಿರೋಂಥದ್ದು ಮ್ಯಾನೇಜ್ಮೆಂಟ್. ಹಾಗಾಗಿ ನಿಮಗೆಲ್ಲ ಸಂಬಳ ಬರಬೇಕು. ನೀವು ಅವರಿಗೆ ತಿಳಿ ಹೇಳಬೇಕು, ಈ ರೀತಿ ನಮ್ಮನ್ನು ಅನಧಿಕೃತವಾಗಿ ಬೀದಿಯಲ್ಲಿ ನಿಲ್ಲಿಸಿದ್ದಾರೆ, ಆಡಳಿತ ವರ್ಗದ ಮೇಲೆ ನೀವು ಕ್ರಮ ತಗೊಳ್ಬೇಕು ಅಂತ ಒಂದು ಡೀಟೇಲಾಗಿ ಪತ್ರ ಮಾಡಿತು ಕೊಡ್ತಾರೆ. ಸೊ ಅವ್ರಿಗೆ ಮಾತಾಡ್ತಾರೆ. ಅವರೇನಾದರೂ ಮ್ಯಾನೇಜ್ಮೆಂಟ್ ಬಗ್ಲಿಲ್ಲ ಅಂದರೆ ಆಡಳಿತ ವರ್ಗದ ಮೇಲೆ ಕ್ರಮ ತಗೊಳ್ತಾರೆ. ಈ ಹಿಂದಿನ ರೀತಿ ಬೇರೆ, ಇದೇ ಬೇರೆ ಆಗುತ್ತೆ. ಸೊ ಯಾವ